ಸಾಯಿಸ್ತಾನೆ, ಸಾಯಿಸ್ಲಿ ಬಿಡು ಅಂತ ಹೇಳ್ತೀವ, ಸಾಯಿಸ್ಬಿಟ್ಟ. ನಾವು ಎಲ್ಲಿಗೆ ಹೋಗ್ಬೇಕು ಮಕ್ಕಳು? ನಮ್ಮಮ್ಮ ಹುಷಾರಿಲ್ಲ ಅಂತ ಸತ್ತಿಲ್ಲ, ನಾವು ಮಣ್ಣು ಮಾಡ್ತಿದ್ವಿ ನೀರು ಹಾಕಿ ಅಣ್ಣ. ಇವಾಗ ನಮ್ಮಮ್ಮ ಇವ್ನ ಕೈಲಿ ಹಣ ಆಗಿತ್ತು, ನಾವೇನು ಮಾಡಬೇಕು ಈಗ? ನಾವು ಏನಂತ ಸತ್ತಿತ್ತ ಗೊತ್ತಿಲ್ಲ ಅಣ್ಣ. ನಮ್ಮಮ್ಮ ಯಾವ ಥರ ನಾವು ನೋಡ್ಬೇಕು ಇವಾಗ? ಈ ಪರಿಸ್ಥಿತಿಯಲ್ಲಿ ನೋಡ್ಬೇಕಾ ನಾವು? ಜೀವಾವಧಿ ಶಿಕ್ಷೆ ಕೊಡ್ಬೇಕಾ? ನಾವು ನಿಮ್ಮ ಕಾಲು ಹಿಡ್ಕೊಬೇಕಂತ ನಿಮಗೆ ನಾವು ಜೀವಾವಧಿ ಸಿಗ್ತಾರ. ಮೊಮ್ಮಗನೇ ಅಜ್ಜಿಯ ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಿದ ಘಟನೆ ನಿನ್ನೆ ಸುಮಾರು ಸಂಜೆ ವೇಳೆಗೆ ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿಳ್ಗಟ್ಟದ ಆನಂದರಾವ್ ಬಡಾವಣೆಯಲ್ಲಿ ನಡೆದಿತ್ತು. 65 ವರ್ಷದ ಸುಶೀಲಮ್ಮ ಎಂಬ ಅಜ್ಜಿ ತನ್ನ ಮೊಮ್ಮಗನ ಗಾಂಜಾ ಚಟವನ್ನು ಬಿಡಿಸೋಕೆ ದೊಡ್ಡಪೇಟೆ ಠಾಣೆಗೆ ದೂರು ನೀಡಲು ತೆರಳುವ ವೇಳೆಯೇ ಮೊಮ್ಮಗ 28 ವರ್ಷದ ಕಿಶೋರ್ ಅಜ್ಜಿಯನ್ನು ತಳ್ಳಿದ್ದಾನೆ. ಕೆಳಗೆ ಬಿದ್ದ ಅಜ್ಜಿಯ ತಲೆ ಮೇಲೆ ಸೈಜುಗಲ್ಲು ಎತ್ತಿ ಹಾಕಿ ಮರ್ಡರ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅಜ್ಜಿಯನ್ನು ಕೊಂದು ಓಡಿ ಹೋಗಿದ್ದ ಮೊಮ್ಮಗ ಕಿಶೋರ್ನನ್ನು ಇಂದು ಬೆಳಗ್ಗೆ ದೊಡ್ಡಪೇಟೆ ಪೊಲೀಸ್ ಠಾಣೆಯವರು ಹಿಡಿಯಲು ಹೋದಾಗ ಕಿಶೋರ್ ಪೊಲೀಸರ ಮೇಲೆ ಲಾಂಗು ಬೀಸಲು ಮುಂದಾಗಿದ್ದಾನೆ. ಎಷ್ಟು ವಾರ್ನಿಂಗ್ ಮಾಡಿದರೂ ಕೇಳದೇ ಇದ್ದಾಗ ಪೊಲೀಸರು ಕಿಶೋರ್ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದಿದ್ದಾರೆ. ಕೊಲೆಯಾದ ಅಜ್ಜಿ ಸುಶೀಲಮ್ಮ ಮತ್ತು ಸಂಬಂಧಿಕರು ಹೇಳಿರುವ ಪ್ರಕಾರ ಕಿಶೋರ್ ಗಾಂಜಾ ವ್ಯಸನಿಯಾಗಿದ್ದ. ಮನೆಯಲ್ಲೇ ಗಾಂಜಾ ಹೊಡೆದು ಅಜ್ಜಿ ಮೇಲೆ ಗಲಾಟೆ ಮಾಡುತ್ತಿದ್ದ. ಅಜ್ಜಿಯನ್ನು ಕೊಂದ ಮೊಮ್ಮಗ ಕಿಶೋರ್ನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕೆಂದು ಹೇಳಿದ್ದಾರೆ. ಕೊಡಲ್ಲ, ಸುಮ್ಮನೆ ಎದುರಿಸ್ತಿತ್ತು ಅಷ್ಟೇ. ಹಂಗ್ ಮಾಡ್ತಿತ್ತು, ಹಂಗ್ ಮಾಡಿದಕ್ಕೆ ಇವತ್ತು ಮಾಡೇ ಬಿಟ್ಟಿದ್ದಾನೆ. ಹಂಗೆ ಅದು ಯಾರಿಗೂ ಹೋಗಲ್ಲಣ್ಣ. ಇದೇ ಅಜ್ಜಿ ಮನೆ ಅಂತೀಯಲ್ಲ, ನಿನ್ನ ಸಾಯಿಸ್ತೀನಿ ಅಂತ ಸಾಯಿಸೇ ಬಿಟ್ಟ. ಇವತ್ತು ತೆಗ್ದೇ ಬಿಟ್ಟ. ನಮಗೆ ಯಾರು ಇಲ್ಲ, ನಮ್ಮ ತಾಯಿ ಒಂದೇ ಅದು ಗೊತ್ತಿಲ್ಲ, ಯಾರು ಇಲ್ಲ. ಯಾರ ಹತ್ರ 10 ರೂಪಾಯಿ ತಿಂದಿ ಗೊತ್ತಿಲ್ಲ. ಅದಕ್ಕೆ ಒಂದು ಇದೆ ಮನೆ, ಇದೆ ಅವ್ರ ಮನೆ. ಅಜ್ಜಿ ಚೌಟ್ರಿ ಕೆಲ್ಸಕ್ಕೆ ಹೋಗೋದು. ಅದೇ ದುಡ್ದು ತಿಂದಿದ್ದು. ಅದು ಯಾರ ಹತ್ರ 10 ರೂಪಾಯಿ ಇಸ್ಕೊಂಡು ತಿಂತಾ ಇದ್ದಿಲ್ಲ. ಇವತ್ತು ಮಾಡಿಬಿಟ್ಟಿದ್ದಾನೆ, ಸಾಯಿಸ್ತಾನೆ ಅಂತ ಮೊನ್ನೆ ಅಂದಿದ್ದಕ್ಕೆ ನಮ್ಮಮ್ಮ ನನಗೆ ಸಾಯಿಸಲ್ಲ, ನನಗೆ ಬಿಟ್ಟಿದ್ದಾನೆ, ನನ್ನ ತಮ್ಮನ ಮಗನಿಗೂ ಸಾಯಿಸ್ತೀನಿ ಅಂತಿದ್ದ. ಅದಕ್ಕೆ ನಾನು ಹೇಳ್ದೆ ಸಾಯಿಸ್ತೇನೆ ಅಂತಂತಮ್ಮ. ಅದಕ್ಕೆ ಏನು ಮಾಡಲ್ಲ ಗಣೆ, ಅವನು ಸಾಯಿಸ್ತಾನೆ ಅಂತ ಸಾಯಿಸ್ಲಿ ಬಿಡು ಅಂತ ಹೇಳ್ತೀವ, ಸಾಯಿಸ್ಬಿಟ್ಟ. ನಾವು ಎಲ್ಲಿಗೆ ಹೋಗ್ಬೇಕು ಮಕ್ಕಳು? ನಮ್ಮಮ್ಮ ಹುಷಾರಿಲ್ಲ ಅಂತ ಸತ್ತಿಲ್ಲ, ನಾವು ಮಣ್ಣು ಮಾಡ್ತಿದ್ವಿ ನೀರು ಹಾಕಿ ಅಣ್ಣ. ಇವಾಗ ನಮ್ಮಮ್ಮ ಇವ್ನ ಕೈಲಿ ಹಣ ಆಗಿತ್ತು, ನಾವೇನು ಮಾಡಬೇಕು ಈಗ? ನಾವು ಏನಂತ ಸತ್ತಿತ್ತ ಗೊತ್ತಿಲ್ಲ ಅಣ್ಣ. ನಮ್ಮಮ್ಮ ಯಾವ ಥರ ನಾವು ನೋಡ್ಬೇಕು ಇವಾಗ? ಈ ಪರಿಸ್ಥಿತಿಯಲ್ಲಿ ನೋಡ್ಬೇಕಾ ನಾವು? ಜೀವಾವಧಿ ಶಿಕ್ಷೆ ಕೊಡ್ಬೇಕಾ? ನಾವು ನಿಮ್ಮ ಕಾಲು ಹಿಡ್ಕೊಬೇಕಂತ ನಿಮಗೆ ನಾವು ಜೀವಾವಧಿ ಸಿಗ್ತಾರ. ಇಲ್ಲ ಯಾಸ್ಮಿನ್ ಬಂದಂತ ನಾವು ಬರಲ್ಲ ಅಣ್ಣ. ಕೇಸ್ ಅವ್ರು ಗಂಡ ಹೇಳ್ತಿದ್ವಿ ಏನಂತ ಹೇಳಿ ಕೇಸ್ ಆಗಿದೆ. ಮೊನ್ನೆ ಇನ್ನು ಮಸ್ಜಿದ್ರಲ್ಲೆಲ್ಲ ಹಿಡ್ದು ಕೇಸ್ ಮಾಡ್ಯಾರ, ಬಿಟ್ಟು ಕಳಿಸ್ತಾರೆ. ಇವನು ಸೈಕೋ ಅಂತ ಬಿಡ್ತಾರೆ ಅಷ್ಟೇ. ಅವನಿಗೆ ಸುಮ್ಮನೆ ಹೇಳ್ತಾರೆ, ಏನು ಅಲ್ಲ ಆ ಥರ ಮಾಡ್ತಾರೆ. ಅವನಿಗೆ ಬಿಟ್ಟು ನಾರ್ಮಲ್ ಮನ್ಸನೆ ಇವಾಗ ಮಾಡಿ ಬಂದಿದ್ದಾನೆ. ಇವಾಗ ಏನು ಹೇಳ್ಬೇಕು? ಈಗ ಓಡೋಗಿದ್ದಾನೆ, ಸೈಕೋ ಅಂತಾರೆ. ಯಾರು ಸೈಕೋ ಅಲ್ಲ, ಅವನು ಮಾಡ್ತಾನೆ. ಮನೇಲೆಲ್ಲ ಮಾಲ್ ಸಿಕ್ಕಿತ್ತಲ್ಲ, ಸೈಕೋ ಇಡ ಮಾಲ್ ಅದು ನಿಂತಿದ್ದ. ಅದೆಲ್ಲ ಸೇರ್ತಾ ಇದ್ದ ಮಾಡ್ತಿದ್ದ, ಎಲ್ಲದು ಮಾಡ್ತಾನೆ. ಅವ್ನು ಮಾಡಲ್ಲ ಅಂತ ಅಲ್ಲ, ಚೆನ್ನಾಗಿರ್ತಿದ್ದ. ಇದ್ದೀನಿ ಜಗಳ ತಂದೆ ಅಜ್ಜಿ ಮೇಲೆ ಮಾಡ್ತೀನಿ ಇಂದ ಮಾಡ್ಬಿಟ್ಟ. ಅವನು ಏನೋ ಕೆಲಸ ಮಾಡ್ತೀನಿ ಅಂತಾನೆ ಇದೇ ಮಾಡ್ತಿದ್ದ. ಏನ್ ಕೆಲ್ಸಕ್ಕೆ ಹೋಗ್ತೀನೋ ಗೊತ್ತಿಲ್ಲ, ಒಟ್ಟು ಮನೇಲೇ ಇರ್ತಾ ಇದ್ದ. ಎಲ್ಲಿ ಹೋಗ್ತಿದ್ನೋ ಎಲ್ಲಿ ಬರ್ತಿದ್ನೋ ಅದು ನಮಗೆ ಗೊತ್ತಿಲ್ಲ. ನಾವು ಇಂಥವೆಲ್ಲ ಮಾಡ್ತಾರೆ ಅಂತ ನಾವು ಒಂದೊಂದು ಮಕ್ಳು ಇಟ್ಕೊಂಡಿದೀವಿ ಅಂತ ನಾವು ಈ ವಿಷಯಕ್ಕೆ ಬರಲ್ಲ. ನಾವು ಪಾಡಿಗೆ ನಾವು ಹೋಗ್ತೀವಿ. ನನ್ನ ಮಗಗೂ ಇಲ್ಲಿಂದ ಬೇರೆ ಊರಿಗೆ ಕಳ್ಸಿದೀವಿ ಕೆಲ್ಸಕ್ಕೆ. ಇಲ್ಲಿ ಇಟ್ಕೊಂಬಾರ್ದು ಇವ್ನ ಮಾಡಿಕೆ. ನನ್ನ ತಮ್ಮನ ಮಗ ಇಲ್ಲಿ ಬರಕ್ಕೆ ಬಿಡಲ್ಲ ನಾವು. ಈ ಥರ ಎಲ್ಲ ಐತೆ ಅಂತ ಅದು ಏನು ಮಾಡಿದಾನೆ ಅಂತ ಗೊತ್ತು. ಏನು ಕೆಲಸ ಮಾಡ್ತಾನೆ ಅವ್ನು ಕರೆದು ಬಿಟ್ಟು ಕೇಳ್ರಿ ಅಣ್ಣ ನೀವು, ಅವ್ನು ಏನು ಕೆಲಸ ಮಾಡ್ತಾನೆ, ಏನಕ್ಕೆ ಮಾಡ್ತಾನೆ ಅಂತ. ಅವ್ನು ಜೀವಾವಧಿ ಶಿಕ್ಷೆ ಆಗದೆ ಬೇಕು. ನೀವು ಇಷ್ಟು ವಿಡಿಯೋದಾರ. ಇನ್ನು ಕಿಶೋರ್ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ ನಂತರ ಶಿವಮೊಗ್ಗ ಎಸ್ಪಿ ನಿಖಿಲ್ ಮಾಧ್ಯಮಗಳಿಗೆ ನಡೆದ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯ ಮಿಳ್ಗಟ್ಟ ಅನ್ನೋ ಏರಿಯಾದಲ್ಲಿ ನಿನ್ನೆ ಸುಶೀಲಮ್ಮ ಹೆಸರಿನ ಒಂದು ವೃದ್ಧೆಯ ಕೊಲೆಯಾಗಿತ್ತು. ಅದರಲ್ಲಿ
ಅವಳ ಮೊಮ್ಮಗಳೇ ಆದ್ರ ಕಿಶೋರ್ ಒಂದು ಮೊದಲು ಅವಳನ್ನ ತಳ್ಳಿ ನಂತರ ಅವರ ತಲೆ ಮೇಲೆ ಒಂದು ಸೈಜ್ಗಲ್ಲನ್ನು ಎತ್ತಾಕಿ ಮರ್ಡರ್ ಮಾಡಿದರು. ಇವತ್ತು ಬೆಳಗ್ಗೆ ಅವನನ್ನು ಅರೆಸ್ಟ್ ಮಾಡೋಕ್ಕೆ ನಮ್ಮ ತಂಡ ಹೋದಾಗ ನಮ್ಮ ತಂಡದ ಮೇಲೂ ಅವನು ಅಟ್ಯಾಕ್ ಮಾಡಿದ್ದಾನೆ. ನಮ್ಮ ಸಿಬ್ಬಂದಿಯಾದಂತಹ ಗಣೇಶ್ ಅವ್ರ ಮೇಲೆ ಅವನು ಒಂದು ಲಾಂಗ್ ಅಂತಹ ಒಂದು ವೆಪನ್ನಿಂದ ಫಸ್ಟ್ ಹಲ್ಲೆ ಮಾಡಿ ನಂತರ ಕಲ್ಲು ತೊಗೊಂಡು ತಲೆಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ನೋಡಿದ್ದಾನೆ. ಆ ಟೈಮಲ್ಲಿ ನಮ್ಮ ದೊಡ್ಡಪೇಟೆ ಇನ್ಸ್ಪೆಕ್ಟರ್ ಆದಂತಹ ಸತ್ಯನಾರಾಯಣ ಅವರು ಫಸ್ಟು ಒಂದು ಏರ್ ಫೈರ್ ಮಾಡಿ ನಂತರ ಲೆಫ್ಟ್ ಲೆಗ್ಗಿಗೆ ಒಂದು ರೌಂಡನ್ನು ಫೈರ್ ಮಾಡಿದ್ದಾರೆ. ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವನಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಲಾಗಿದೆ. ಇನ್ನು ಮುಂದೆ ನಮ್ಮ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವನ ಮೇಲೆ ಹಿಂದೆ ಒಂದು ಗಾಂಜಾ ಪೆಡ್ಲಿಂಗ್ ಕೇಸು, ಒಂದು ಕನ್ಸಂಪ್ಷನ್ ಕೇಸು ಇತ್ತು. ನಿನ್ನೆ ಆಗಿದ್ದಂತಹ ಜಗಳ ಅದು ಯಾವ ವಿಚಾರಕ್ಕೆ ಆಗಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ಇವಾಗ ಪರಿಶೀಲನೆ ನಡಿಬೇಕಾಗಿದೆ. ಆರೋಪಿಯನ್ನು ಇವಾಗ ಬಂಧನ ಮಾಡಿದ್ದೀವಿ. ಪ್ರಾಥಮಿಕವಾಗಿ ಆಸ್ತಿ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗಿತ್ತು ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ, ಇನ್ನೊಂದು ಅಜ್ಜಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋಕ್ಕೆ ಹೋಗಿದ್ರು ಅಂತ ಇನ್ನೊಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇನ್ವೆಸ್ಟಿಗೇಷನಲ್ಲಿ ವೆರಿಫೈ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ವೆರಿಫೈ ಮಾಡಬೇಕಾಗಿದೆ. ಯಾಕಂದರೆ ಅಲ್ಲಿ ಆಸ್ತಿ ವಿಚಾರವಾಗೂ ಜಗಳ ಆಗಿದೆ, ಹೆಂಡತಿ ಜೊತೆನೂ ಜಗಳ ಆಗಿದೆ ಅಂತ ನಿನ್ನೆಯಿಂದ ನಮಗೆ ಸ್ವಲ್ಪ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಆದರೆ ಸತ್ಯಾಂಶನ ಇವಾಗ ಅವನ್ನ ಅರೆಸ್ಟ್ ಮಾಡಿರೋದ್ರಿಂದ ಇವಾಗ ನಮ್ಮ ಇನ್ವೆಸ್ಟಿಗೇಷನ್ನ ನಾವು ಮುಂದುವರಿಸಿ ಆವಾಗ ನಮ್ಮ ಡೀಟೇಲ್ಸು ಗೊತ್ತಾಗುತ್ತೆ.